ನಾವು ಯಾವುದೇ ಪಂಥೀಯ ಪರವಲ್ಲ. SP7 ನ್ಯೂಸ್ ಕನ್ನಡ ಯಾವುದೇ ಪಕ್ಷದ ಕೈಗೊಂಬೆಯಲ್ಲ. ಕಾನೂನಿನ ಚೌಕಟ್ಟನ್ನು ಯಾವತ್ತೂ ಮರೆಯೋದಿಲ್ಲ. ಅನ್ಯಾಯ ಸದೆ ಬಡಿಯದೆ SP7 ನ್ಯೂಸ್ ಕನ್ನಡ ಬಿಡುವುದಿಲ್ಲ. ಭ್ರಷ್ಟಾಚಾರದ ಅಳುವಿಗಾಗಿ, ನ್ಯಾಯದ ಉಳುವಿಗಾಗಿ, ಸತ್ಯ, ನಿಷ್ಠೆ, ನಿಷ್ಪಕ್ಷಪಾತವಾಗಿ ನೊಂದವರ ಪಾಲಿಗೆ ಭರವಸೆ ಬೆಳಕಾಗಿ. SP7 ನ್ಯೂಸ್ ಕನ್ನಡ, ನಮ್ಮ ನಡೆ, ಅನ್ಯಾಯ ತಡೆ. ಶ್ರೀ ಹಾಲಸಿದ್ದೇಶ್ವರ ಜಾತ್ರೆಯಲ್ಲಿ ವರ್ಷದ ಭವಿಷ್ಯ ನುಡಿದ ದೇವರೇಶಿ. ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ರವಿವಾರದಂದು ವಿಶೇಷ ಪೂಜೆಯೊಂದಿಗೆ ಶ್ರೀ ಹಾಲಸಿದ್ದೇಶ್ವರ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾಗಿ ಶ್ರೀ ಲಕ್ಷ್ಮೀದೇವಿ ಗುಡಿಗೆ ಹೋಗಿ ಭೇಟಿ ನೀಡಿ ಅಲ್ಲಿಂದ ಜೊತೆಗೂಡಿ ಮದಿಹಳ್ಳಿಯ ಪ್ರಮುಖ ಬೀದಿಯಲ್ಲಿ ಸಂಚರಿಸುತ್ತಾ ಭಕ್ತಾದಿಗಳು ಆರತಿಯನ್ನ ಬೆಳಗಿ ನೀರು ಹಾಕಿ ನಮಸ್ಕರಿಸಿ ಪಲ್ಲಕ್ಕಿಗಳಿಗೆ ಬರಮಾಡಿಕೊಂಡ್ರು. ಅದೇ ದಿನ ರಾತ್ರಿ ಡೊಳ್ಳಿನ ಪದಗಳು, ಯುವಕರೊಂದಿಗೆ ರಾತ್ರಿ ಕಾರ್ಯಕ್ರಮ ನಡೆಯಿತು. ಸೋಮವಾರ ಬೆಳಗ್ಗೆ 6 ಗಂಟೆಗೆ ಹಾಲಸಿದ್ದೇಶ್ವರ ದೇವರಿಗೆ ಅಭಿಷೇಕ, ವಿಶೇಷ ಪೂಜೆ ಹಾಗೂ ಶ್ರೀದೇವಿಗೆ ವಿಶೇಷ ಪೂಜೆಯೊಂದಿಗೆ ಶ್ರೀ ಹಾಲು ಸಿದ್ದೇಶ್ವರ ಹಾಗೂ ಶ್ರೀ ಲಕ್ಷ್ಮೀದೇವಿ ಪಲ್ಲಕ್ಕಿ ಗುಡಿಯಿಂದ ಶ್ರೀ ಬೀರಸಿದ್ದೇಶ್ವರ ಗುಡಿಯವರೆಗೆ ವಾಲಗ ಹಾಗೂ ಡೊಳ್ಳು ಬಡಿತ, ಪಟಾಕಿಯನ್ನ ಸಿಡಿಸಿ ಭಂಡಾರ ಎರಚುತ್ತಾ ಭಕ್ತಾದಿಗಳು ಸಂಭ್ರಮಿಸಿದರು. ಮರಳಿ ಶ್ರೀ ಹಾಲಸಿದ್ದೇಶ್ವರ ಗುಡಿಗೆ ಬಂದು ತದನಂತರ ದೇವರೇಸಿಯಾದ ಶ್ರೀ ರಾಯಪ್ಪ ಲಕ್ಕಪ್ಪ ಗೋಟೂರಿ ಇವರಿಂದ ವರ್ಷದ ನುಡಿ ಕೇಳಲು ಜನಸ್ತೋಮವೇ ನೆರೆದಿತ್ತು. ನುಡಿ ಜರುಗಿದ ನಂತರ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನ ನಡೆಸಲಾಯಿತು. ಭಕ್ತಾದಿಗಳು ಶ್ರೀ ಹಾಲಸಿದ್ದೇಶ್ವರ ಶ್ರೀ ಲಕ್ಷ್ಮೀದೇವಿ ಪಲ್ಲಕ್ಕಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದುಕೊಂಡು ಪುನೀತರಾದರು. ಈ ಸಂದರ್ಭದಲ್ಲಿ ಶ್ರೀ ಕಟ್ಟಿಕಾರ ಹನುಮಂತನಹಳ್ಳಿ, ಶ್ರೀ ಮನೋಜ್ ಕಾಕಡೆ, ಶ್ರೀ ಬೀರಪ್ಪ ನಿಂಗಪ್ಪ ಬನ್ನಕಗೌಡ, ಶ್ರೀ ಮಲ್ಲಪ್ಪ ಗೋಟೂರಿ, ಶ್ರೀ ಸತ್ಯಪ್ಪ ವಿಭೂತಿ, ಶ್ರೀ ಅಜ್ಜಪ್ಪ ವಿಭೂತಿ, ಶ್ರೀ ಲಕ್ಷ್ಮಣ ವಿಭೂತಿ, ಶ್ರೀ ಗುರುನಾಥ ನಿಪನಾಳ, ಸಿದ್ದಪ್ಪ ಬನ್ನಕಗೌಡ, ಶ್ರೀ ಉಮೇಶ್ ಹೂವಪ್ಪ ಭಾಗಿ, ಶ್ರೀಕುಮಾರ್ ಗೋಟೂರಿ, ಶ್ರೀ ಸಂತೋಷ ಪಾಟೀಲ್, ಶ್ರೀ ಮಲ್ಲಿಕಾರ್ಜುನ ಗೋಟೂರಿ, ಶ್ರೀ ಹಾಲಸಿದ್ದೇಶ್ವರ ಜಾತ್ರೆ ಕಮಿಟಿ ಸರ್ವ ಸದಸ್ಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು.